ಆ ಇಲ್ಕಲ್ ಹಣ್ಣನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಒಂದ್ ಸ್ವಲ್ಪ ಹೊತ್ತು ಬಾಡಿಗೆ ಓಡಿಸ್ಬಿಟ್ಟು ಸ್ವಲ್ಪ ಹೊತ್ತ ಅಯ್ಯೋ ಓಡಿಸಿದ್ದಕ್ಕಿಂತ 1 ಅವರ್ 2 ಅವರ್ ಕಾಯ್ದಿದೆ ಜಾಸ್ತಿ ಅಲ್ಲಿ ಬಾಡಿಗೆಗೋಸ್ಕರ. 2 ಅವರ್ ಟೈಮ್ ಪಾಸ್ ಮಾಡ್ಬಿಟ್ಟೆ ಗುರು. ಅಲ್ಲೊಂದು 2 ಅವರ್ ಟೈಮ್ ಪಾಸ್ ಮಾಡಿ ಆಮೇಲೆ ಅಲ್ಲಿಂದ ಬಂದು ಬಾಡಿಗೆಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ತಾಳ್ಮೆ ಇರೋರು ವಿಡಿಯೋನ ಪೂರ್ತಿ ನೋಡಿ, ಇಲ್ಲದೆ ಇರೋರು ಇದ್ರಲ್ಲಿ ಸ್ಕಿಪ್ ಮಾಡೋಕ್ಕೆಲ್ಲ ಆಪ್ಷನ್ ಇಲ್ಲ. ಡೈರೆಕ್ಟಾಗಿ ಬ್ಯಾಕ್ಗೆ ಹೋಗ್ಬಿಟ್ಟು ನೀವು ಯಾರು ವೀಡಿಯೋ ನೋಡ್ಕೊಂಡು ಕೂತ್ಕೊತೀರೋ ಅವ್ರ ವೀಡಿಯೋನ ನಿಮ್ದಾಗಿ ನೋಡ್ಕೊಂಡು ಕೂತ್ಕೊಂಬಿಡಿ. ಸದ್ಯಕ್ಕೆ ನಾನಂತೂ ಗಾಡಿ ಮುಚ್ಚಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿನ ಪಿಕ್ಚರು ಏನು ಅಂತ ಪೂರ್ತಿ ಗೊತ್ತಾಗಬೇಕು ಅಂದರೆ 1 ಇಂಚೂ ವೀಡಿಯೋನ ಮಿಸ್ ಮಾಡ್ದೇರೆ ಪೂರ್ತಿ ನೋಡ್ಬಿಡ್ರಪ್ಪ. ಓಕೆನ್ರಾ? ನಾನೇ ಮಾತಾಡ್ತಾ ಇಲ್ಲ. ಸದ್ಯಕ್ಕೆ ಗಾಡಿ ಮುಚ್ಚಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಈ ಗಾಡಿನ ಇಲ್ಲಿಂದ ಎತ್ಕೊಂಡು ಹೋಗಿ ತಿರ್ಗಾ ತಂದು ಈ ಜಾಗಕ್ಕೆ ಮುಚ್ಚಿ ನಿಲ್ಲಿಸೋಷ್ಟೊತ್ತಿಗೆ ಏನೇನೆಲ್ಲ ಬಾಳಿದ್ದೀನಿ ಅಂತ ಗೊತ್ತಾಗಬೇಕು. ಅಂದರೆ ವೀಡಿಯೋನ ಪೂರ್ತಿ ನೋಡ್ಕೊಳ್ಳಿ. ಇಲ್ಲ ಅಂದರೆ ಬ್ಯಾಕ್ ಎತ್ಬಿಟ್ಟು ನೀವು ಯಾವ್ಯಾವುದು ಅಲ್ಟ್ರಾ ಲೆಜೆಂಡ್ ವೀಡಿಯೋಗಳನ್ನೆಲ್ಲ ನೋಡ್ತಿರಲ್ಲ ಅದನ್ನು ನೋಡ್ಬಿಟ್ಟು ಆರಾಮಾಗಿ ಇದ್ಬಿಡಿ. ಓಕೆನಾ? ಇದರಲ್ಲಿ ಯಾವುದೇ ಒಂದು ಮೀಮ್ ಹಾಕಿರಲ್ಲ. ಮೈ ಗಾಡ್, ಮೈಕ್ ಚಾರ್ಜ್ ಇಕ್ಬೇಕು ಗುರು. ಇಲ್ಲೈತೆ ಅದು ಪೆಟ್ಟಿಗೆ ತಗೊಂಡು ಹೋಗ್ಬೇಕು. ಓಕೆ, ವಿಡಿಯೋ ಪೂರ್ತಿ ನೋಡೋರು ನೋಡಿ, ಇಲ್ಲದೇ ಇರೋರು ಎತ್ಬಿಡಿ. ಮೇಲೆ ಎತ್ಬಿಡಿ ಅಲ್ಲ, ಬ್ಯಾಕ್ಗೆ ಹೋಗ್ಬಿಟ್ಟು ನೀವು ಯಾವ ವೀಡಿಯೋ ನೋಡ್ಕೊಂಡು ಕೂತ್ಕೊತೀರೋ ನೋಡ್ಕೊಂಡು ಕೂತ್ಕೊಳ್ಳಿ. ನೋಡಿರಿ, ಖಾಲಿ ಹೊಡಿದೆ ಇದೆ ರೋಡೆ. ಇದು ಆಟೋ ಡ್ರೈವರು ಅಂದರೆ. ಎಲ್ಲರಿಗೂ ನಮಸ್ಕಾರ ಅಣ್ಣ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಿನ್ನೆ 30 ಬಾಡಿಗೆ ಹೊಡಿಯೋಕ್ಕಾಗಲಿಲ್ಲ. ಇವತ್ತಾಗುತ್ತಾ ನೋಡೋಣ. ಮೊದಲನೇದಾಗಿ ಗಾಡಿನ ಒರೆಸ್ಬಿಡ್ಬೇಕು. ಒರೆಸ್ಕೊಂಡು ಆಮೇಲೆ ಮಿಕ್ಕಿದ ಪಿಕ್ಚರು ಇದು ಎನಿ ಟೈಮ್ ಇದು ಬೇಕೇ ಬೇಕು ನಮಗೆ. ಬ್ಲೂಟೂತ್ ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗಲೂ ಒಳ್ಳೆಯವ್ರು ಇರಲ್ಲ. ಇಲ್ಲ ಅಂದರೆ ಕೆಲಸನೇ ನಡೆಯಲ್ಲ. ಈ ಥರ ಫಸ್ಟು ಬೆಳಿಗ್ಗೆ ಎದ್ದಿದ್ದೆ, ಹಿಂದ್ಗಡೆ ಮ್ಯಾಟು ಮುಂದ್ಗಡೆ ಮ್ಯಾಟು, ಈ ಥರ ಒಂದು ಕಾಟನ್ ಬಟ್ಟೆ ಇಕ್ಕೊಂಡು ನೋಡ್ರಿ. ಯಾವ ಬಟ್ಟೆ ಮಾಡ್ಕೊಬಂದಿಲ್ಲ ಇವತ್ತು. ಆಮೇಲೆ ಅಲ್ಲೆಲ್ಲ ನೀರಿರೋ ಜಾಗದಲ್ಲಿ ಬಟ್ಟೆ ತ್ಯಾವ ಮಾಡ್ಕೊಂಡು ಗ್ಲಾಸನ್ನು ಒರೆಸ್ಕೊಂಬಿಡ್ಬೇಕು. ಬನ್ನಿ, ಇವತ್ತು 30 ಬಾಡಿಗೆ ಆಗುತ್ತಾ ನೋಡೋಣ. ನಿನ್ನೆ ವಿಡಿಯೋದಲ್ಲಿ ಲಾಸ್ಟ್ ಕ್ಲಿಪ್ಪು ಟೈಮಿಂಗ್ ಹಾಕೋಕ್ಕೆ ಹೋಗಲಿಲ್ಲ, ಹಾಕ್ಬಿಡ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಗ್ಯಾಪಲ್ಲಿ ನಿದ್ದೆ ಬರ್ತಾಯಿತ್ತು, ಬಾಡಿಗೆ ಬೇರೆ ಆಗಲಿಲ್ಲ ಅನ್ನೋ ಟೆನ್ಷನ್ಗೆ ಹಂಗೆ ಹೋಗ್ಬಿಟ್ಟೆ ಮನೆಗೆ. ನೋಡೋಣ ಬನ್ನಿ ಇವತ್ತನ ಆಗುತ್ತಾ ಅಂತ. ಒಂದು ಕೆಲಸ ಬೇರೆ ಇದೆ, ಇವತ್ತೂ ಆಗೋ ಡೌಟೇ ಅನ್ಕೊತೀನಿ. ಯಾಕಂದರೆ ಪರ್ಸ್ನಲ್ ಕೆಲಸಗಳೆಲ್ಲ ಇಟ್ಕೊಂಡು ಬಾಡಿಗೆ ಓಡಿಸ್ತೀನಿ ಅಂದರೆ ಆಗಲ್ಲ. ಏನಂತೀರಾ? ಓಕೆ ಬನ್ನಿ ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಸ್ಟಾರ್ಟ್ ಮಾಡೋಣ, ಮಾಡಿಬಿಡೋಣ, ನೋಡೋಣ ಆಯ್ತದ ಅಂದ್ಬಿಟ್ಟು. ಆಲ್ರೆಡಿ ಬೆಳಗ್ಗೆನೇ ಪ್ರೋಗ್ರಾಮ್ ಹಾಕ್ಬಿಟ್ಟವ್ರೆ ಬೇರೆ ಯಾರೋ ಒಂದು. ಆಗಲ್ಲ ನನಗೆ ಗೊತ್ತಿರೋಂಗೆ, ಟ್ರೈ ಮಾಡ್ತೀನಿ. ಇವತ್ತು ಎಷ್ಟು ಹೊಡಿಬೋದು ಆಟ ಆಡಿಕೊಂಡು ಬಾಡಿಗೆಗಳು ಅಂತ ನೋಡೋಣ. ಬಟ್ಟೆಗೂ ಆಯ್ತಾ ಇಲ್ಲ ಗುರು, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಅದು ಆಷಾಢ ಇರೋದ್ರಿಂದ ಅದಕ್ಕೂ ಬಾಡಿಗೆಗಳೇ ಬರ್ತಾ ಇಲ್ಲ. ಹೇಳಿಲ್ವಾ ಬಾಡಿಗೆ ಹೊಡಿಯೋಕೆ ಆಗಲ್ಲ ಅಂದ್ಬಿಟ್ಟು. ಬೇರೆ ಕೆಲಸಗಳೆಲ್ಲ ಇವತ್ತು ಬಾಕಿ ಇರೋದು. ಡೌನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತಂತೆ, ಅದಕ್ಕೋಸ್ಕರ ಮಲ್ಲಿಗೆ ಬೈಕ್ ಬೇಕಂತೆ. ಅದಲ್ದೇ ಯಾವುದೋ ಒಂದು ಶೂಟ್ ಬೇರೆ ಐತೆ ನಮ್ಮದು. ಎಲ್ಲ ಒಂದೊಂದಲ್ಲ ಹಣೆ ಬರ. ಇಲ್ಲೋಡ್ರಿ ಬಂದವನೇ, ಇಲ್ಲೋಡ್ರಿ ಒರಿಜಿನಲ್ ಪೂಮಾ RCB ಜೆರ್ಸಿ ಇದು. ಆಲೇ ಗೋಲ್ಡನ್ ಕಲರ್ ಎಲ್ಲ ಕಿತ್ತಾಕ್ಬಿಟ್ಟವನೆ. ಏನೂ ಇಲ್ಲ ನಿನಗೆ ಮೇಂಟೈನ್ ಮಾಡಕ್ಕೆ ಬಂದಿಲ್ಲ ಅಂತ ಹೇಳು. ಸುಮ್ಮನೆ ಕುಣಿಯಕ್ಕೆ ಬರ್ದೇರೆ ನೆಲ ಡೊಂಕು ಅನ್ಬಾರ್ದು. ಎಲ್ಲ ನಾನು ಒಪ್ಪಂದೆ ಅಲ್ಲ, 1000 ಜನದಾಗಿದೆ ತೋರಿಸ್ತೀನಿ. 1000 ಜನದಲ್ಲ, ಅವ್ರಿಗೆ ಯಾರಿಗೂ ಮೇಂಟೈನ್ ಮಾಡಕ್ಕೆ ಬಂದಿಲ್ಲ. ಹಂಗಾದ್ರೆ ಏನು ಹಂಗಾರೆ ಉಲ್ಟಾ ಇದನ್ನ ಮಾಡ್ಬೋದು. ಅದೇ ಈ ಗಮ್ಮಿಗೋಸ್ಕರನೇ ಇವಾಗ ಒರಿಜಿನಲ್ RCB ಜೆರ್ಸಿ ಇದು. ಏನಾಯ್ತು ಬಡೀತು, ಯಾಕೋ ಮೈ ಹುಷಾರಿಲ್ದಿರಂಗೆ ಆಗ್ಬಿಟ್ಟು. ನಿಜಾಗ್ಲೂ ಇಷ್ಟೊತ್ತು ಫೋನ್ ಹಿಡ್ಕೊಂಡು ಇದೆಲ್ಲ ನೋವು ಬಂದ್ಬಿಡ್ತು ಗುರು. ಹೆಂಗನ ಲಾಗ್ ಮಾಡ್ತಿದ್ರು ಮಲ್ಲಿ. ಯೂಟ್ಯೂಬಲ್ಲಿ ಅಚೀವ್ ನೋಡಿರೋರೆಲ್ಲ ಸುಮ್ಮನೆ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಮಲ್ಲಿ ಕಷ್ಟ ಬಿದ್ದವ್ರೆ, ಸಿಕ್ಕಾಪಟ್ಟೆ ಕಷ್ಟ ಬಿದ್ದವ್ರೆ. ಇವಾಗ ಅರ್ಥ ಆಗ್ತಿದ್ಯಾ? ಪಕ್ಕ ಅರ್ಥ ಆಗ್ತಾ ಇದೆ. ಡ್ಯೂಟಿಗೆ ಹೋಗ್ಲಿಲ್ಲ, ಟೀ ಕುಡಿಯೋಣ ಅಂತ ಒಂದು ಜಾಗ ನಮ್ಮ ಅಡ್ಡಾಗಿ ಬಂದ್ಬಿಟ್ಟು ಕುತ್ಕೊಂಡಿದ್ದೆ. ನಮ್ಮ ಶಿವಣ್ಣ ಬಂದ್ಬಿಟ್ಟು ನನಗೆ ಮೋಟಿವೇಶನ್ ಮಾಡ್ತಾ ಇರೋದು, ಹೆಸರು ಕೆಡಿಸ್ಕೋಬೇಡ, ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು, ಯೂಟ್ಯೂಬ್ನ ಜಾಸ್ತಿ ಮಾಡು,
ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಚೆನ್ನಾಗೈತೆ, ಯೂಟ್ಯೂಬಲ್ಲೂ ಮಾಡು, ಒಳ್ಳೇದಾಗಲಿ. ನೀನು ನನ್ನ ಥರ ಒಂದು ತಾರ್ ತಗೋ ಅಂತ ಎಲ್ಲ ಮೋಟಿವೇಟ್ ಮಾಡ್ತಾ ಇರೋದು ನಮ್ಮ ಶಿವನ್ ಎಷ್ಟು ವರ್ಷದಿಂದ ನಾನು ನೋಡ್ತಾ ಇದೆಯಾ ಶಿವನ್? ನಾ ಒಂದು 20 ಚಿಕ್ಕ ಹುಡುಗರಿಂದ ಅವಾಗಿಂದಾನು ಇಲ್ಲೇ ಇರೋದು. ಅವಾಗೆಲ್ಲ ಜಗಳ ಹಾಕ್ಬಿಟ್ರೆ ಶಿವನ್ ಹತ್ರ ಓಡಿ ಬಂದ್ಬಿಟ್ಟೋದು ಅಕ್ಕಪಕ್ಕ ಏರಿಯಾದವ್ರು ಯಾರನ್ನ. ಅವಾಗ ಚಿಕ್ಕವರಾಗಿದ್ದಾಗ ಅವನು ಹೊಡೆದ್ಬಿಟ್ಟ, ಇವನು ಹೊಡೆದ್ಬಿಟ್ಟ, ಹೌದಾ ನಿನಗೆ ಮುಟ್ಬಿಟ್ನಾ? ಇವಾಗೆಲ್ಲ ಫುಲ್ ಚೇಂಜು. ನಮ್ಮ ಶಿವನ್ ಹತ್ರ ಒಂದು ತಾರ ಐತೆ. ಆ ಥರ ಎಲ್ಲ ದುಡ್ಡು ಬರ್ತದ ಇದ್ರಲ್ಲಿ. ನಮ್ಗೆ ಮ್ಯಾಟ್ರೇ ಗೊತ್ತಿಲ್ಲ ಏನಮ್ಮಲ್ಲಿ. ನಾವು ಒಂದು ತಾರ್ ತಗೋಬೋದ ಯೂಟ್ಯೂಬ್ ಮಾಡಿದ್ರೆ? ತಾರು ಯೂಟ್ಯೂಬ್ ಮಾಡಿರೋರು ಎಷ್ಟು ಜನ ತಾರ್ ತಗೊಂಡವ್ರೆ? ಜನ ತಗೊಂಡ ತಾರೇನು BMW ಇಳ್ಸವ್ರೆ. ಅದೆಲ್ಲ ನಮ್ಮ ಶಿವನ್ ಹೇಳಿದ್ದೇನು ಗೊತ್ತಾ, ಅತ್ತಗೋ ಇತ್ತಗೋ ಅಂತ ಮಾಡಕ್ಕೆ ಹೋಗ್ಬೇಡ, ಇದನ್ನೊಂದು ಕೆಲಸ ಅಂತ ಮಾಡು, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡು, ಆಟೋಮೆಟಿಕ್ಕಾಗಿ ಎಲ್ಲ ನಿನ್ನ ಹತ್ರ ಬರುತ್ತೆ ಅಂತ ಹೇಳಿದ್ದು. ಇವನು ಮಾಡು, ಚೆನ್ನಾಗಿ ದುಡ್ಡು ಬರ್ತದೆ, ತಾರ್ ತಗೋಬೋದು. ದುಡ್ಡುಗೋಸ್ಕರ ಅಲ್ವಾ ಶಿವನ್? ದುಡ್ಡುಗೋಸ್ಕರ ಮಾಡಬಾರ್ದು, ಒಂದು ಕೆಲಸ ಅಂತ ಮಾಡಬೇಕು. ಆಟೋಮೆಟಿಕ್ಕಾಗಿ ದುಡ್ಡು ಅದೇ ಬರ್ತದೆ. ಇವಾಗ ನೋಡ್ರಿ, ಅವರು ಮಾಡ್ತಾವ್ರೆ ಗಾರೆ ಕೆಲಸ, ಅವರು ದುಡ್ಡು ಅಂತ ಮಾಡ್ತಾ ಇಲ್ಲ, ಅದನ್ನೊಂದು ಕೆಲಸ ಅಂತ ಮಾಡ್ತಾವ್ರೆ. ಆಟೋಮೆಟಿಕ್ಕಾಗಿ ದುಡ್ಡು ಮಾಡಿಲ್ಲ ಅಂದ್ರೆ ಬರ್ತದಾ? ಮಾಡಿಲ್ಲ ಅಂದ್ರೆ ದುಡ್ಡು ಬರ್ತದಾ? ಮಾಡಿಲ್ಲ ಅಂದ್ರೆ ಬರ್ತದಾ? ಬರಲ್ಲ. ಅದನ್ನೇ ಶಿವನ್ ಹೇಳಿದ್ದಲ್ಲಿ, ಕೆಲಸ ಅಂತ ಮಾಡು, ದುಡ್ಡು ಬರುತ್ತೆ ಅಂತ ಮಾಡ್ಬೇಡ. ತಾರ್ ತಗೊಂಡ್ಬಿಡ್ಬೇಕು, ಫೇಮಸ್ ಆಗ್ಬಿಡ್ಬೇಕು, ಯಾರೋ ನೋಡ್ಬಿಡ್ತಾರೆ ಅಲ್ಲ. ಅದನ್ನ ಹೇಳಿದ್ದು ನೀನು ಅವಾಗ ಹೇಳ್ತಾ ಇದ್ದಲ್ಲ, ಅದನ್ನೇ ಮೋಟಿವೇಟ್ ಮಾಡ್ತಾ ಇರೋದು ನಮ್ಮ ಶಿವನ್ ಅಂತ ಹೇಳ್ತಾ ಇದ್ದೆ. ಒಂದ್ 2 ಲಕ್ಷ ಕೊಟ್ಬಿಟ್ಟವ ಮತ್ ನಡಿ ಮುಚ್ಕೊಂಡು ಬರ್ತೀವಿ ನಡಿಯಪ್ಪ. ನಮ್ಮಲ್ಲಿ ನೋಡು, ಏನ್ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂದ್ರೂ 17 Pro Max ಮೈಕು, ಒರಿಜಿನಲ್ RCB ಜೆರ್ಸಿ, ಏನು ಕೆಲ್ಸಕ್ಕೆ ಹೋಗಲ್ಲ, ಏನು ಇಲ್ಲ. ಅದು ಹೆಂಗ್ ಮ್ಯಾನೇಜ್ ಮಾಡ್ತಾನೆ ಅಂದ್ಬಿಟ್ಟೆ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗಲ್ಲ ಹೋಗ ಇದೆ ಯಾವುದನ್ನೇ ಆಗಲಿ ಒಂದು ಕೆಲಸ ಅಂತ ಮಾಡ್ತಾ ಇರಬೇಕು. ಆಟೋಮೆಟಿಕ್ಕಾಗಿ ಎಲ್ಲ ನಮ್ಮ ಹತ್ರ ಬಂದೇ ಬರ್ತದೆ. ಮಾಡೋಣ ಕೆಲಸ ಅಂತಾನೆ ಮಾಡೋಣ. ಕನ್ನಡದಲ್ಲಿ ಮಾತಾಡೋ ಕನ್ನಡ ತಾಯಿ ಮಕ್ಕಳೆಲ್ಲ ಗಂಟೆ ಹೊಡೀರಪ್ಪ. ಸರಿ ಶಿವನ್ ಬಾಯ್. ಮಗು ಟೀ ಹೇಳೋ ಮಲ್ಲಿ. ಓಹೋ ಇವಾಗ ಇವ್ನ ಮೈಕ್ ಕಿತ್ಕೊಂಡು ಹೋಗ್ತಾನಪ್ಪ. ವಿಡಿಯೋ ಯಾವಾಗಿಂದ ಕಂಟಿನ್ಯೂ ಆಗ್ತದೆ ಅಂತ ಗೊತ್ತಿಲ್ಲ, ಹಂಗೆ ನೋಡ್ತಾ ಇರಿ. ಇವನ್ ತಿರ್ಗಾ ಮೈಕ್ ತಗೊಂಬಂದು ಕೊಟ್ಮೇಲೆ ವಿಡಿಯೋ ಕಂಟಿನ್ಯೂ ಆಗೋದು. ಓಕೆನ್ರಾ ಅಪ್ಪ? ತಗೊಂಡ್ಬಿಡಪ್ಪ. ಮಲ್ಲಿ ಇವಾಗ ಮೈಕ್ ತಗೊಂಡು ಹೋಗ್ತಾ ಇದ್ದಾನೆ. ಯಾವಾಗ ಬರುತ್ತೋ ಆವಾಗಲೇ ತಿರ್ಗಾ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡ್ರಿ, ಈ ಥರ ಎಲ್ಲ ಮ್ಯಾನೇಜ್ ಮಾಡಬೇಕು. ತಗೊಂಡ್ಬಿಡಪ್ಪ ಮಲ್ಲಿ. ನಾನು ಮೈಕೆ ಕೊಟ್ಟಿದ್ದೀನಿ, ಯಾವತ್ತು ಈ ತರ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ಅಪ್ಪ ಮಲ್ಲಿ ಬಾಯ್ಲಿ ಬೈಕ್ ಕೊಡಲಿ ಬೇಡ, ಕೊಡಲಿ. ಎಷ್ಟು ಸರಿ ಕೊಟ್ಟು ಕಳಿಸಿದ್ಯಾ? ಬೇಡ ಕೊಡಿಲಿ. ನೀವು ಕೊಟ್ಟೇ ಇಲ್ಲ. ನಾನು ಕೊಡಿಲಿ ಬೇಡ ಅಲ್ಲ. ಮತ್ತೆ ದುರಾಂಕಾರದ ಮಾತುಗಳು ಅಲ್ಲ, ಹಂಗಲ್ಲ. ಜಲ್ದಿ ತಗೊಂಬಂದ್ಬಿಡಪ್ಪ ಮಲ್ಲಿ. ವ್ಲಾಗ್ ಇರುತ್ತೆ, ಕೆಲಸ ಮುಗ್ದಿದ್ದೆ ಫೋನ್ ಮಾಡು. ಯಾವ್ದದು ಹಂಗೆ ಬ್ರ್ಯಾಂಡ್ ತೋರ್ಸ ಬ್ರ್ಯಾಂಡ್. ಇದಕ್ಕೂ ಡಬಲ್ ಇರೋ ನಮ್ಮ ಹತ್ರ. ಅಯ್ಯೋ ಕೊಡು ಸುಮ್ಮನೆ ಕಾಮಿಡಿಗೆ ಬ್ರೋ. ತಲೆ ಯಾಕೋ ಸಿಕ್ಕಾಪಟ್ಟೆ ನೋವ್ತೈತೆ ಅಣ್ಣ. ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಮಲಗ್ಬಿಟ್ಟು ಒಂದೇ ಸರಿ 3 ಗಂಟೆಗೆ ಎದ್ಬಿಟ್ಟು ಇವ್ರನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಆಮೇಲೆ ಡ್ಯೂಟಿ ಮಾಡಲೇಬೇಕು. ಡ್ಯೂಟಿ ಮಾಡಿಲ್ಲ ಅಂದರೆ ಕೆಲಸ ನಡೆಯಲ್ಲ. ಒಂದು ಸಾಯಂಕಾಲ ಎಷ್ಟಾಗುತ್ತೆ ಅಷ್ಟು ಬುಕ್ಕಿಂಗ್ ಮಾಡಲೇಬೇಕು. ಖರ್ಚಿಗನ ಆಗಬೇಕಲ್ಲ ನಮಗೆ, ಇಲ್ಲಾಂದ್ರೆ ಕೆಲಸ ನಡೆಯಲ್ಲ. ಫುಲ್ ತಲೆ ನೋವ್ತೈತೆ ಅಂದ್ಬಿಟ್ಟು 1 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡೆ. ಎದ್ಬಿಟ್ಟು ನೋಡ್ತೀನಿ 3 ಗಂಟೆ ಆಗೋಗ್ಬಿಟ್ಟಿತ್ತು. ಇವ್ರನ್ನ ಕರ್ಕೊಂಡೋಗಿ ಸ್ಕೂಲಿಂದ ಮನೆಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಕುತ್ಕೊಂಡು ಇನ್ನೇನು ಡ್ಯೂಟಿ ಆನ್ ಮಾಡೋಣ ಅಂತಿದ್ದೀನಿ. ನಮ್ಮ ಹುಡುಗ ಫೋನ್ ಮಾಡ್ಬಿಟ್ಟ. ಏನೋ ಅವ್ನದೇನೋ ಏನು ನಂಬರ್ ಪ್ಲೇಟ್ ಹಾಕಿಸ್ಕೊಂಬರ್ಬೇಕು, ಬಾರೋ ಹೋಗ್ಬಿಟ್ಟು ಬರೋಣ ಅಂತ ಹಿಡ್ಕೊಂಬಿಟ್ಟವನೆ. ನೋಡೋಣ ಇರಿ ಬರ್ತಾನ. ಕಲಾಸಿ ಪಾಳ್ಯಕ್ಕೆ ಹೋಗ್ಬೇಕು ಇವಾಗ 4 ಗಂಟೆಗೆ. 4 ಗಂಟೆಗೆಲ್ಲ ಹೋದ್ರೆ ಅಲ್ಲಿ ಕೆಲಸ ನಡೆಯಲ್ಲ. ಬೆಳಗ್ಗೆ ಹೋದ್ರೇ 4 ಗಂಟೆ ಆಗುತ್ತೆ ಬರೋಕ್ಕೆ. ಇನ್ನು ಸಾಯಂಕಾಲ 4 ಗಂಟೆಗೆ ಹೋದ್ರೆ ಎಷ್ಟು ಗಂಟೆ ಆಗುತ್ತೆ ಲೆಕ್ಕ ಹಾಕೊಂಬಿಡಿ. ಇವನೇ ಹನುಮಂತ ಅಂದ್ಬಿಟ್ಟು ಈ ಗಾಡಿನ ರೆಡಿ ಮಾಡಿಸ್ಕೊಂಡು ಬರೋಣ ಅಂತ ಕಲಾಸಿ ಪಾಳ್ಯಕ್ಕೆ ಹೋಗೋಕೆ ರೆಡಿ ಆಗಿದ್ದು. ಟೈಮ್ ನೋಡಿದ್ರೆ ಓವರಾಗಿ ಆಗ್ಬಿಟ್ಟೈತಪ್ಪೋ, ಇವತ್ತಾಗಲ್ಲ ಕೆಲಸ. 4 ಗಂಟೆ 11 ನಿಮಿಷ. ಬೆಳಗ್ಗೆ 9 ಗಂಟೆಗೆ ಹೋದ್ರೇ ಬರೋಕ್ಕೆ ರಾತ್ರಿ 10 ಗಂಟೆ ಆಯ್ತದೆ. ಇನ್ನು ಸಾಯಂಕಾಲ 4 ಗಂಟೆಗೆ ಹೋಗ್ಬಿಟ್ರೆ ಬೆಳಗ್ಗೆ 4 ಗಂಟೆಗೆ ಇಲ್ಲಿ ವಾಪಸ್ ಬರಬೇಕಾಯ್ತದೆ. 5-6 ಗಂಟೆಗೆ
ಅದಕ್ಕೆ ಬೇಡ ನಾಳೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಡಿಯಪ್ಪ ಇವಾಗ ಡ್ಯೂಟಿಗೆ ಹೋಗ್ಬಿಡೋಣ. ನೋಡಪ್ಪ ಇವನಿಗೆ ಧ್ರುವಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಇಲ್ಲಿ ನೋಡ್ರಿ ಇಲ್ಲಿ ಇದು ಹೋಗಿ ಧ್ರುವಣ ಹತ್ರ ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಬಂದವನೇ. ಅಯ್ಯೋ ಹೋಗ್ಬಿಡ್ತಾ ಸಿಗ್ನೇಚರ. ಹೋಗೋಣ ಒಂದು ಸರಿ ಪಕ್ಕ. ಒಂದು ಸರಿ ನನ್ನ ಜೊತೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ನೀನು ಎಲ್ಲರೂ ಹೋಗ್ಬಿಟ್ಟು ಬರೋಣ. ಧ್ರುವಣ ತುಂಬ ಒಳ್ಳೆ ಮನ್ಸರು. ಹೋಗಿದ್ದೀನಿ ನಾನು, ನೋಡಿದ್ಯಾ ಮತ್ತೆ ಅದು ಒಂದು ಸರಿ ಹೋಗ್ಬಿಟ್ಟು ಇನ್ನೊಂದು ಸರಿ ಸಿಗ್ನೇಚರ್ ಹಾಕಿಸ್ಕೊಂಡು ಪೇಂಟಿಂಗ್ ಮಾಡಿಸ್ಕೊಂಡು ಬಂದ್ಬಿಡು. ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಾನು ನಿನಗೆ ಅದು ಇದು ಕೊಡ್ತೀನಿ. ಮನೆಯಿಂದ ತಗೊಂಬಂದಿದ್ದೀನಿ, DS ಬಾಸ್ ಅಂತ ಕೊಟ್ಟು ಕಳಿಸಿದ್ದಾರೆ, ಅದನ್ನ ಕೊಟ್ಟು ಕಳಿಸ್ತೀನಿ. ಕ್ಯಾಬಾ ವಾ ಏಯ್ ನಿಕಲ್ ರೇ ಶತಪ್ಪ ಉರೇ ಬರೇ ಇಲ್ಲಿ ಈಗ ಯಾಕುರೇ ನೀನು ಹಿಂಗೆ ಮಾಡಿದೆ ಶತಪ್ಪ? ಎಷ್ಟು 2,000 ಆಯ್ತಾ? ಹೇಳುರ ಉರೇ ಉರೇ ಶತಪ್ಪ ಇದು ಯಾಕುರಿ ಹಿಂಗೆ ಮಾಡಿದೆ? ಎಷ್ಟು ಹೊಡ್ತಿದೆ ಬಾಡಿಗೆನೇ ಇಲ್ವಾ? ಸರ್ ನೋಡ್ರಿ ಹೋಗ್ಬಿಟ್ಟು ಬಾಡಿಗೆ ಹೊಡ್ಯೋಣ. ಕಲಾಸಿಪಾಳ್ಯಗೆ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಆಗೋಯ್ತು. ನಾಳೆ ನೋಡ್ಕೊಳ್ಳೋಣ. ಏನೋ ಗಾಡಿ ಕೆಲಸ ಬಂದ್ಬಿಟ್ಟೈತಂತೆ ಕಣ. ಬರದಾ ಹೊಡಿ ಬಾಡಿಗೆ. ನಾನು ಡ್ಯೂಟಿ ಆನ್ ಮಾಡ್ತೀನಿ. ಬೆಳಗ್ಗೆಯಿಂದ ಒಂದೇ ಒಂದು ಡ್ಯೂಟಿ ಮಾಡಿರೋದು, ಫುಲ್ ತಲೆನೋವು ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಇವಾಗ ಎದ್ದು ಬಂದೆ. ಕಲಾಸಿಪಾಳ್ಯ ಕ್ಯಾನ್ಸಲ್, ಗೋ ಟು ದ ಡ್ಯೂಟಿ. ಬರನೇ ಕಲಾಸಿಪಾಳ್ಯ ಕ್ಯಾನ್ಸಲ್ ಆಗೋಯ್ತು. ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಇಲ್ಲಿ ನೋಡಿ ಈಗ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಕ್ಲೈಮೇಟ್ ನೋಡ್ರಿ ಹೆಂಗೈತೆ, ಕಾಣಿಸ್ತಾ ಇದೆಯಾ? ಆ ಅಂಕಲ್ ಒಂದೇ 2-3 ದಿನದಿಂದ ಪ್ರಚಾರದಲ್ಲಿ ಮುಳುಗೋಗ್ಬಿಟ್ಟಿರೋದು. ಅಲ್ಲೆಲ್ಲ ಹೂವಿನ ಪಲ್ಲಕ್ಕಿ ಅಂತೆ, ಏನೇನೋ ಅಂತೆ, ಒಂದೂ ಗೊತ್ತಿಲ್ಲ. ಮಳೆ ಬರ್ತೈತೆ. ಕನ್ನಡದಲ್ಲಿ ಮಾತನಾಡೋ ಕನ್ನಡ ತಾಯಿ ಮಕ್ಕಳೆಲ್ಲ ನಮ್ಮ ಚಾನಲ್ಗೆ ಬನ್ನಿ. ಇಷ್ಟೊತ್ತಿಗೆ ಹೋಗ್ಬಿಟ್ಟು ಅದೇನು ದುಡಿಯೋಣ, ಖರ್ಚಿಗೆ ಹೊಟ್ಟೆಗೆ ಏನಾರು ಮಾಡ್ಕೊಬರೋಣ ಅಲ್ವಾ? ಖರ್ಚು ಮಾಡಿರೋದು ಗ್ಯಾಸ್ಗೆ ಒಂದು 300 ರೂಪಾಯಿ ಗ್ಯಾಸ್ಗೆ, 150-200 ರೂಪಾಯಿ ಖರ್ಚಿಗೆ ಮಾಡ್ಕೊಂಡು ಮನೆಗೆ ಬರೋಣ. ಇವಾಗ ತಾನೇ ಮಳೆ ಬರ್ತಾಯಿತ್ತು, ಆಗಲೇ ಬಿಸಿಲು ಹೊಡಿತೈತೆ, ನೋಡ್ಕೊಂಬಿಡ್ರಪ್ಪ. ಅಲ್ಲಿ ಮೇಲ್ಗಡೆ ಮೋಡನೂ ಹಂಗೆ ಐತೆ, ನೋಡ್ಕೊಂಬಿಡ್ರಪ್ಪ. ಈ ಥರ ವೆದರ್ ನೋಡಬೇಕು ಅಂದರೆ ಬೆಂಗಳೂರಲ್ಲಿ ಮಾತ್ರನೇ ನೋಡೋಕ್ಕಾಗೋದು. ಡ್ಯೂಟಿ ಮಾಡ್ತಾ ಟೀ ಕುಡಿಯೋಣ. ಆಟೋ ಡ್ರೈವರ್ಗಳು 1 ಡಬಲ್ ಕೇಳ್ತಾರೆ, ಎಲ್ಲರೂ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ ಅನ್ನೋರಿಗೆ ನಂದೊಂದು ಪ್ರಶ್ನೆನಪ್ಪ. ಇವಾಗ ಟೀ ಕುಡಿತೀವಿ ಸರಿನಾ? ಮೊನ್ನೆ ಎಲ್ಲಿ MTR ಕುಡ್ದಿದ್ವಿ. ಎಲ್ಲಿ ಅಪ್ಪ ಅಂದರೆ ನಮ್ಮ ಇಂದಿರಾನಗರ 100 ಫೀಟ್ ರೋಡಲ್ಲಿ MTR ಇದೆ. MTR ಕುಡ್ದಿದ್ವಿ. 60 ರೂಪಾಯಿ ಟೀ ಒಂದು. ಹಾಲಲ್ದರೆ ಇನ್ನೇನು ಬೇರೆ ಏನೇನು ಹಾಕ್ತಾರೆ ಅದರಲ್ಲಿ. 60 ರೂಪಾಯಿಗೆ ಒಂದು ಟೀ. ಪೇಟೆ ಅಂಗಡಿಯಲ್ಲಿ ಲೆಕ್ಕಾಚಾರಕ್ಕೆ ಬನ್ನಿ. ಒಂದೊಂದು ಅಂಗಡೀಲಿ 10 ರೂಪಾಯಿ, ಇನ್ನೊಂದು ಅಂಗಡೀಲಿ 15 ರೂಪಾಯಿ, ಒಂದು ಅಂಗಡೀಲಿ 12 ರೂಪಾಯಿ, ಒಂದು ಅಂಗಡೀಲಿ 13 ರೂಪಾಯಿ. ಈ ಥರ ಲಾಭ ಇಲ್ಲದೆ ಯಾರೂ ಬಿಸ್ನೆಸ್ ಮಾಡಲ್ಲ. ಆಟೋದವ್ರು ಅಂತ ಬಂದ್ರೇ ಎಲ್ಲರ ಕಣ್ಗೂ ಕಾಣಿಸೋದು ಅಲ್ವಾ? ಬೇಜಾರು ಮಾಡ್ಕೋಬೇಡಿ, ಹೇಳ್ಬೇಕು ಅನ್ನಿಸ್ತು ಹೇಳಿದೆ. ಆಮೇಲೆ ನೀವುಗಳನ್ನು ನೋಡ್ತಾ ಇರ್ಬೋದು ವೀಡಿಯೋನ. ಅಲ್ಲ ಹೇಳಿದ್ದು ಒಂದು ಜನಗಳಿಗೆ ಅರ್ಥ ಇರಬೇಕಲ್ಲ. ಎಲ್ಲರೂ ಅಷ್ಟೇ, ಲಾಭ ಇಲ್ದೇ ಯಾರನ್ನೂ ವ್ಯಾಪಾರ ಮಾಡಲ್ಲ. ನಮ್ಮದು ವ್ಯಾಪಾರ ಥರನೇ ನೋಡಬೇಕು. ಹಾಗಂತ ಎಲ್ಲರೂ ಅದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಇದ್ದಾರೆ ಭಾಳ ಮೋಸ. ಅಂಥದಕ್ಕೆ ಭಾಳ ಜನ ಈ ನಡುವೆ ಅಂಥವ್ರ ಲಿಸ್ಟ್ಗೆ ಭಾಳ ಜನ ಸೇರಲ್ಲ. ಆಟೋ ಡ್ರೈವರ್ಗಳು ಎಲ್ಲ ಒಂದು 15% 10% ಆ ಥರ ಇದ್ದಾರೆ. ಹಂಗೆ ಈ ಟೀ ಮಾರೋರು ಒಂದು 2-3% ಇದ್ದಾರೆ. ಆ ಥರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಥರ ಇರ್ತಾರೆ. ಇಷ್ಟು ದಿನ ಇರಲಿಲ್ವಲ್ಲ ಆಟೋ ಚಾಲಕರ ಬಗ್ಗೆ ಎಲ್ಲ ಸೋಷಲ್ ಮೀಡ್ಯಾದಲ್ಲಿ ಮಾತಾಡೋರು, ಎಕ್ಸ್ಪ್ಲೈನ್ ಮಾಡಿ ಜನಕ್ಕೆ ತಿಳಿಸೋರು ಇರಲಿಲ್ಲ. ಇವಾಗ ನಾವಿದ್ದೀವಿ, ತಿಳಿಸ್ತೀವಿ. ಗಲ್ಲಿ ಎಲ್ಲ ನಮ್ಮದೇ ಆಟೋದವ್ರದ್ದೇ. ಬ್ರದರು ಬರೀ ಪಾರ್ಟ್ ಟೈಮ್ ಮಾಡೋದಾ ಬ್ರೋ? ಪಾರ್ಟ್ ಟೈಮ್. ಈಗ ಪರವಾಗಿಲ್ಲ, ಡ್ಯೂಟಿ ಚೆನ್ನಾಗಿ ಬೀಳ್ತದಾ? ಪರವಾಗಿಲ್ಲ ಸರ್, ಹಳ್ಳಿ ಕಡೆಯಿಂದ ಬಂದಿರೋರಿಗೆ. ನಾವು ಹಳ್ಳಿಯಿಂದ ಬಂದಿರೋರೆ, ಬನ್ನಿ ಅಣ್ಣ. ಓಕೆ ಅಣ್ಣ, ಡ್ಯೂಟಿ ಮಾಡಿ ಬರಲಾ? ಥ್ಯಾಂಕ್ ಯು ಅಣ್ಣ. ದುಡ್ದಿದ್ದು 352 ರೂಪಾಯಲ್ಲಿ 360 ರೂಪಾಯಿ ಕೇಬಲ್ ಬಿಲ್ಲೇ ಆಗೋಯ್ತು. ಇನ್ನೇನೈತೆ ಗುರು, ಏನಕ್ಕೆ ದುಡಿಬೇಕು? ಡ್ಯೂಟಿ ಮಾಡೋಕ್ಕೆ ಆಗ್ತಲ್ಲ. ಏನು ಪ್ರಾಬ್ಲಮ್ಮು, ಏನು ಕತೆ? ಯಾರ್ಯಾರು ಏನೇನೋ ಹೇಳಿದ್ರೆ ಬ್ರದರು ಇಲ್ಕಲ್ಲವ್ರಂತೆ. ಇವರು ಅಣ್ಣ ನಿಮ್ಮ ಮಗ ಅಜಯ್ ಅಂದರೆ ನನಗೆ ತುಂಬ ಇಷ್ಟ ಅಂತವ್ರೆ. ಹೇಳ್ಬಿಡ್ತೀನಿ ಅಣ್ಣ ಅವ್ರಿಗೆ. ಸರಿಯಣ್ಣ ಇದೆ. ಹಾಂ, ಅವನು ಡೈಲಾಗ್ ಹೊಡಿತಾರೆ, ಬ್ಲಾಗ್ ಎಲ್ಲ ಮಾಡ್ತಾರೆ, ನೋಡಿದ್ದೀರಾ? ದಮ್ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ರಲ್ಲ. ಹಾಂ, ಓ ಬಿರಿಯಾನಿ ಎಲ್ಲ ಮಾಡೋದೆಲ್ಲ ನೋಡಿರೋದು ಇವರು ಇನ್ಸ್ಟಾದಲ್ಲಿ. ಇದು ಯೂಟ್ಯೂಬಲ್ಲಿ ಬರುತ್ತೆ. ಸರಿ ಅಣ್ಣ. ಓಕೆ, ಥ್ಯಾಂಕ್ ಯು. ಇಲ್ಕಲ್ಲ ನಿಮ್ಮೂರು? ಬೆಂಗಳೂರು ಪೊಲೀಸರು ಮಾಡೋದೆಲ್ಲ ಒಳ್ಳೊಳ್ಳೆ ಕೆಲ್ಸಗಳಪ್ಪ. ಸಣ್ಣದಲ್ಲೆಲ್ಲ ಲವ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ.
ಇಂಥವ್ರನ್ನ ಒದ್ದು ನೋಡಿಸ್ಬೇಕು ಫಸ್ಟು. ಅಲ್ಲರಿ ಅಲ್ಲ ಉಳಸ್ತಾಳೆ ಗೊತ್ತಾ, ಅವ್ಳನ್ನ ಹಿಡ್ಕೊಂಡು ಇಲ್ಲಿ ಯಾರೋ ಒಬ್ಬನ ಮಸಾಜ್ ಮಾಡ್ತಾಯಿದ್ದ, ಅವ್ರನ್ನ ಹಿಡ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಕೇಳ್ತಾ ಇರೋದು. ಅವ್ರೇನು ಪೊಲೀಸ್ ಅವ್ರಿಗೆ ಹೇಳೋಕ್ಕಾಗ್ತದ ನಾನು ಮಸಾಜ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಅಯ್ಯೋ ನಮ್ಮ ಇಂದಿರಾನಗರದಲ್ಲಿ ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಮೀಮ್ ಫುಟೇಜ್ ಹಾಕ್ತಿದ್ದೆ. ಏನಪ್ಪ ಅಂದರೆ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆಯ ಸ್ವರ್ಗ ತೋರಿಸ್ತೀನಿ ಅಂದ್ಬಿಟ್ಟು ನಿಮಗೆ ಸ್ವರ್ಗ ತೋರಿಸೋಷ್ಟರಲ್ಲೇ ನಾವು ನರಕ ನೋಡ್ಬಿಟ್ಟಿದ್ದೀರಿ. ಬಾಡ 350 ರೂಪಾಯಿ, 160 ರೂಪಾಯಿ ಕೇಬಲ್ ಬಿಲ್ಲೇ ಕಟ್ಬಿಟ್ಟಿದ್ದೀನಿ. 350 ರೂಪಾಯಿ ಮಾತ್ರ ದುಡ್ದಿದ್ದು. ಯಾಕಂದರೆ ಇವತ್ತು ಡ್ಯೂಟಿ ಕರೆಕ್ಟಾಗಿ ಮಾಡಲಿಲ್ಲ. ಟೈಮ್ ಇವಾಗ ಆಲ್ರೆಡಿ 12 ಗಂಟೆ ಮೇಲಾಗೋಗ್ಬಿಡೈತೆ ಟೈಮು. ನಿಜವಾಗ್ಲೂ ಇಲ್ಲಿ ನೋಡ್ರಿ 12 ಗಂಟೆ ಮೇಲಾಗೋಗ್ಬಿಡೈತೆ ಟೈಮು. ಡ್ಯೂಟಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಇವಾಗ ಗಾಡಿ ಮುಚ್ಚಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ಬಿಡೋದೆ ಅಷ್ಟೇ ಬ್ರೋ, ಏನೂ ಇಲ್ಲ. ನಿಜವಾಗ್ಲೂ ಅಪ್ಪ ನೀವು ಯೂಟ್ಯೂಬ್ ಮಾಡೋರು ಬೇರೆ ಥರ ಲೋಕ ಅಂದ್ಕೊಂಬಿಡಿ, ಬೇರೆ ಥರ ಪೇಷನ್ಸ್ ಬೇಕು ಇದಕ್ಕೆ. ನಾನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಲಕ್ಷ ಲಕ್ಷ ಫಾಲೋವರ್ಸು, ಮಿಲಿಯನ್ ಗಟ್ಟಲೆ ವ್ಯೂಸ್ ನೋಡಿದ್ದೀನಿ, ಸಾವಿರಾರು ಲೈಕ್ಸ್ ನೋಡಿದ್ದೀನಿ, 100 ಕಮೆಂಟ್ಸ್ ನೋಡಿದ್ದೀನಿ. ಎಲ್ಲೂ ನನಗೆ ಖುಷಿ ಆಗ್ತಾ ಇರಲಿಲ್ಲ ಅಷ್ಟೊಂದು. ಈ ಯೂಟ್ಯೂಬಲ್ಲಿ ಒಂದೊಂದು ಸಬ್ಸ್ಕ್ರೈಬರ್ ಬರ್ತಾಯಿದ್ರು, ಒಂದೊಂದು ವ್ಯೂಸ್ಗೂ ಒಯ್ ನಾನು ಇಷ್ಟು ದೊಡ್ಡ ವೀಡಿಯೋನ ಇವ್ರು ನೋಡಿದ್ರಾ ಅವ್ರು ನೋಡಿದ್ರಾ ಅಂತ ಏನೋ ಒಂದು ಅಚೀವ್ಮೆಂಟು, ಏನೋ ಒಂದು ಸಾಧನೆ ಮಾಡ್ಬಿಟ್ಟೆ ನಾನು ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಥ್ಯಾಂಕ್ ಯು. ನನ್ನ ವೀಡಿಯೋ ಯಾರ್ಯಾರು ನೋಡ್ತಿರೋ ಎಲ್ಲರಿಗೂ ಕೊನೆ ಗಂಟ ಈ ವಿಡಿಯೋ ನೋಡಿದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಸದ್ಯಕ್ಕೆ ಮನೆಗೆ ಹೋಗ್ಬಿಡೋಣ ಗುರು, ಆಯ್ತಾ ಇಲ್ಲ. ಆದ್ರೂ ಆದಷ್ಟು ಟ್ರೈ ಮಾಡ್ತೀನಿ, ನೆವರ್ ಗಿವ್ ಅಪ್. ತೋರಿಸ್ತೀನಿ ಬ್ರದರ್ಸ್, ನಾನು ಪ್ರೂವ್ ಮಾಡ್ಕೊತೀನಿ ಒಂದು ಸ್ವಲ್ಪನಾದರೂ. ನೋಡ್ರಿ ಇಲ್ಲಿ ನಮ್ಮ ಅಂಕಲ್ಗಳೆಲ್ಲ ಬರ್ತಾರೆ ಇವಾಗ ಹಿಡ್ಕೊಂಡು, ಏನೋ ಮಾಡ್ತಾಯಿದ್ದೀಯ ಮಗನೇ 12 ಗಂಟೆಯಲ್ಲಿ ಮುಚ್ಕೊಂಡು ನಡಿಯೋ ಮನೆಗೆ ಅಂತ ಅಂದ್ಬಿಟ್ಟು ಇನ್ನೊಂದು 5-10 ನಿಮಿಷ ಎಲ್ಲ ಇಲ್ಲಿ ಇದ್ಬಿಟ್ರೆ ಗ್ಯಾರಂಟಿ ಸೈ ಕೊಟ್ಬಿಡ್ತಾರೆ ಅಣ್ಣ. ಸದ್ಯಕ್ಕೆ ಮನೆಗೆ ಹೋಗ್ಬಿಡೋಣ, ಗಾಡಿ ಮುಚ್ಚಿ ನಿಲ್ಲಿಸ್ಬಿಟ್ಟು. ಓಕೆನಾ, ಬಾಯ್ ಬಾಯ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದಾಗಿತ್ತು ಈ ವಿಡಿಯೋ.